ಬಟ್ ಅವರಿಂದಲೂ ಸಾಧ್ಯ ಆಗ್ತದನ ಇದು. ಯಾಕಂದ್ರೆ ಇಡೀ ದೇಶದ ರಾಜಕೀಯ ವ್ಯವಸ್ಥೆ ಒಂದು ಕಡೆಗಿನ ಹೊಂಟದು. ಯಾರ ಕಡೆ ಕಾರ್ಪೊರೇಟ್ ಪರ ಇದ್ದಿದ್ದು, ಅದೇ ಕಾಲಕ್ಕೆ ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗುವಂಥದ್ದು, ಅವ್ರಿಗೆ ಸಹಾಯ ಮಾಡುವಂಥ ಒಂದು ದುಡಿಯುವ ವರ್ಗ ಅವ್ರಿಗೆ ಬೇಕಾಗ್ಯದ. ಅವ್ರು ಕೊಟ್ಟಷ್ಟು ಅವ್ರು ತೊಗೊಳ್ಬೇಕು, ಇವರು 10-12 ತಾಸು ದುಡಿಬೇಕು. ಅದೇ ಕಾಲಕ್ಕೆ ಊಟ, ನಿದ್ದೆ, ಮಲಗೋದು ಒಂದು ಜಾಗ, ಇಷ್ಟ ಮುಗಿದಪ್ಪ ಇವರೆಲ್ಲ ಕೊಡುವಂಥದ್ದು. ಇದಕ್ಕೆ ಹೆಚ್ಚಿಂದೇನಿಲ್ಲ ಅನ್ನುವಂಥದ್ದು ಪ್ರತಿಯೊಂದು ಪಕ್ಷನೂ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಈಗೆಲ್ಲ ಎಲ್ಲರೂ 10 ಕಿಲೋ ಅಕ್ಕಿ, 5 ಕಿಲೋ ಅಕ್ಕಿ, ಮತ್ತೇನೋ ಗ್ಯಾರಂಟಿಗಳನ್ನು ಕೊಡೋ ಉದ್ದೇಶ ಏನಪ್ಪ ಅಂತಂದ್ರೆ ಈ ಜನಾಂಗೆಲ್ಲ ಎದ್ದು ಮಾರ್ಬಾರ್ದು, ಅವ್ರು ಊಟ ಮಾಡ್ಕೊಂಡು ಅಲ್ಲೇ ಇರಬೇಕು. ಅವರು 10 ಕಿಲೋ ಕೂಡ ಊಟ ಇಲ್ಲ, ಆ ಮತ್ತು ಬೇರೆ ಗಂಜಿಗೆ ಸಹ ಸಾಲೋದಿಲ್ಲ 10 ಕಿಲೋ ಅಕ್ಕಿ ಕೊಡೋದು ಒಬ್ಬಗ. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ದಿನನಿತ್ಯ ಮಿನಿಮಮ್ ಅಂದರೂ ಅರ್ಧದಿಂದ 1 kg ಅಕ್ಕಿ ಬೇಕಾಗ್ತದೆ. 2 ದಿವಸ ಕುಲ್ಲ ಆಗ್ತದರಪ್ಪ, 10-15 ದಿವಸ ಕುಲ್ಲ. ನಂತರ ದುಡ್ಡು ತೊಗೊಳ್ರಪ್ಪ ಅಂತ ಹೇಳ್ತಾರೆ. ದುಡಿಮೆಯಲ್ಲಿ ಪೇಮೆಂಟ್ ಅತಿ ಕಡಿಮೆ. ಬರೀ ಅಕ್ಕಿ ಒಂದರಿಂದ ಆಗಲಿಲ್ಲ, ಅಕ್ಕಿ ಜೊತೆಗೆ ಬೇಳೆ ಬೇಕಾಗ್ತದೆ, ಮತ್ತೊಂದು ಬೇಕಾಗ್ತದೆ, ಮಗದೊಂದು ಬೇಕಾಗ್ತದೆ, ಚಹಾ ಬೇಕಾಗ್ತದೆ, ಸಕ್ಕರೆ ಬೇಕಾಗ್ತದೆ, ಎಣ್ಣೆ ಬೇಕಾಗ್ತದೆ, ಎಲ್ಲನೂ ಬೇಕಾಗ್ತದೆ. ಅಂದ್ರೆ ನಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದರೆ ಈ ವ್ಯವಸ್ಥೆಯನ್ನು ಬದಲು ಮಾಡಬೇಕು, ರೈತಿಗೆ ಮಾರ್ಕೆಟ್ ಕೊಡಬೇಕು, ಎಲ್ಲ ಕಡೆ ನೀರು ಕೊಡಬೇಕು ಅನ್ನುವಂಥ ಚಿಂತನೆ ಈ ಪಕ್ಷಗಳಿಂದ ಸಾಧ್ಯನಾ ಅನ್ನುವಂಥದ್ದು. ಈ ನೆಲೆಯಲ್ಲಿ ಇವ್ರಿಗೆಲ್ಲರಿಗೂ ಬೇಕು ಏನಪ್ಪ, ಇವತ್ತಿನ ಜಿ ಮತ್ತು CJP ಅಲ್ರಿ, ಅದು ಮತ್ತು ಜೆನೆಫ್ ಅಂತೇನೋ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಏನೋ ನಾವು ಕರ್ಕೊಳ್ತಾ ಇದ್ದೀವಿ. ಇಡೀ ದೇಶ ತುಂಬ ಇವತ್ತು ವಿದ್ಯಾರ್ಥಿಗಳು, ನಿರುದ್ಯೋಗಿಗಳು ಅಸಮಾಧಾನ ಎದ್ದು ನಿಂತಿದ್ದಾರೆ ಎಲ್ಲ ಕಡೆ. ಒಂದು ಕಡೆ ಅಂತ ದೇಶದ ಎಲ್ಲ ಕಡೆಯಲ್ಲಿ, ಶಾಲೆಗಳಲ್ಲಿ, ಮತ್ತೆಲ್ಲೂ ಎಲ್ಲ ಕಡೆನೂ ಇವತ್ತು ವಿದ್ಯಾರ್ಥಿಗಳು 15ರಿಂದ 29 ಅಥವಾ 30 ವರ್ಷ ಹೆಚ್ಚು 40 ಕೋಟಿ ಜನ ಇದ್ದಾರೆ. ಆ 40 ಕೋಟಿ ಜನ ಇವತ್ತೆಲ್ಲ ನಮಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಉದ್ಯೋಗ ಕೊಡುವಂತಹ ಶಕ್ತಿ ಈಗಿರುವ ಯಾವುದೇ ರಾಜಕೀಯ ಪಕ್ಷಕ್ಕೆ ಇಲ್ಲ ಅನ್ನೋದಷ್ಟ ಸತ್ಯದ. ಇಲ್ಲಿ 2 ಮಾತು ಇಲ್ಲ. ಯಾಕಂದರೆ ಕಾರ್ಪೊರೇಟ್ ಪರ ಇದ್ದಂಥ ವ್ಯವಸ್ಥೆ ಎಲ್ಲರಿಗೂ ಉದ್ಯೋಗ ಕೊಡ್ತೈತಿ. ಮತ್ತೇನು ಮಾಡ್ತೀವಿ ನಾವು, ಕೇವಲ 4 ಗೋಡೆಗಳ ಮಧ್ಯದಲ್ಲಿ ಕೊಡ್ತಂಥ ಜನರ ಅಭಿಪ್ರಾಯ. ಯಾಕಂದ್ರೆ ಅವ್ರು ಹೊಟ್ಟೆ ತುಂಬಿರ್ತದೆ, ಹಸ್ತವ್ರ ಚಿಂತೆ ಅವ್ರಿಗೆ ಇಲ್ಲ ಅಂತ. ಇವರೆಲ್ಲರೂ ಹೇಗಪ್ಪ ಅಂದ್ರೆ ಬ್ರೆಡ್ ಇಲ್ಲ, ಕೇಕ್ ತಿನ್ನಿರಿ ಎನ್ನುವಂಥ ಜನ. ಇವರಿಂದ ಈ ದೇಶಕ್ಕೆ ಒಂದು ವ್ಯವಸ್ಥೆ ಬರ್ತದೆ, ಬದಲಾವಣೆ ಆಗ್ತದೆ ಅನ್ನೋದು ಶುದ್ಧ ಸುಳ್ಳು ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಅಂದರೆ ಇವರೆಲ್ಲ ಮೇಲ್ಪದರಲ್ಲಿ ವಿರೋಧಕ್ಕಾಗಿ ವಿರೋಧ ಮಾಡ್ತಾರೆ ವಿನಃ ಅಂತರದಲ್ಲಿ ಓದಿದ್ದಾರೆ ಅನ್ನೋದು ಈ ಫೋಟೋಗಳಿಗೆ ತೋರಿಸಿದ್ದಿಲ್ಲ, ಅವು ಸಾಕ್ಷ್ಯಗಳು. ನಾ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಇವತ್ತು ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಹೆಚ್ಚು ಎಲ್ಲರೂ, ಈವನ್ ಆಮ್ ಆದ್ಮಿ ಆಗಿರ್ಬೋದು, ಕಾಂಗ್ರೆಸ್ಸಿನ ಈ ನಮ್ಮ ರಾಹುಲ್ ಗಾಂಧಿಯವರಾಗಿರ್ಬೋದು, ಇದ್ದ ವ್ಯವಸ್ಥೆನ ಕದಲಾಗಿ ಹೋಗೋದಿಲ್ಲ. ಅವರು ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು, ಇದರಲ್ಲಿ ಒಂದು ಸ್ವಲ್ಪ ಸುಧಾರಣೆ ಮಾಡುವಂಥದ್ದು. ನೀವು ತಿನ್ನೋದ್ರಲ್ಲಿ ಒಂದು 2%, 5% ಬಿಟ್ಟು ಕೊಡ್ರಪ್ಪ ಅವ್ರಿಗೆ ಅಂತ ಹೇಳುವಂಥದ್ದು. ಅದನ್ನು ಸಂಪೂರ್ಣವಾಗಿ ಈ